ನಮ್ಮನೆಯವರು ಫುಡ್ಡಿ, ಅದರಲ್ಲೂ ಹೋಮ್ ಫುಡ್ಡೇ ಪ್ರಿಫರ್ ಮಾಡೋದೇ ಜಾಸ್ತಿ. ನಾನು ಇವತ್ತವರಿಗೆ ಆಫೀಸ್ಗೆ ಏನೇನು ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮೊಸರು, ಪಲ್ಯ, ರೊಟ್ಟಿ, ಮತ್ತು ಹಬ್ಬಕ್ಕೆ ಮಾಡಿರೋ ಹೋಳಿಗೆ ಇತ್ತು, ಫ್ರೂಟ್ಸು, ಡ್ರೈ ಫ್ರೂಟ್ಸು, ಮತ್ತು ಕೆಂಪಕ್ಕಿ ಅನ್ನ, ನುಗ್ಗೆಕಾಯಿ ಸಾರು, ಮಸಾಲೆ ಮಜ್ಜಿಗೆ ಮಾಡಿಕೊಡು, ನನ್ನ ಫ್ರೆಂಡ್ಸ್ಗೆಲ್ಲ ತುಂಬ ಇಷ್ಟ ಅಂತ ಮಸಾಲೆ ಮಜ್ಜಿಗೆನೂ ಮಾಡಿಸ್ಕೊಂಡು 2 ಲೀಟ್ರಷ್ಟು ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗಂತ ಇದನ್ನೆಲ್ಲ ಒಬ್ಬರೇ ತಿಂದಂತೂ ಖಾಲಿ ಮಾಡೋದಿಲ್ಲ, ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ತಿಂದು ಖಾಲಿ ಮಾಡ್ಕೊಂಡು ಬರ್ತಾರೆ. ಒಟ್ಟು ಡಬ್ಬಿ ಖಾಲಿ ಆಗಿರುತ್ತೆ ಫೈನಲಿ, ಅದೇ ನನಗೆ ಖುಷಿ. ಈಗ ಸಮ್ಮರ್ ಇರೋದ್ರಿಂದ ಆ ಮಜ್ಜಿಗೆ ಅಂತೂ ಕಂಪಲ್ಸರಿ ಇರಲೇಬೇಕು. ಅದರಲ್ಲೂ ಸ್ವಲ್ಪ ಮಸಾಲೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಲೈಟಾಗಿ ಮಸಾಲೆ ಹಾಕಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಒಂದೇ ಒಂದು ಹಸಿ ಮೆಣಸಿನ್ಕಾಯಿನೂ ಸೇರಿಸಿ ಎಲ್ಲ ಜಜ್ಜಿ ಮಜ್ಜಿಗೆಗೆ ಮಿಕ್ಸ್ ಮಾಡಿ ಸೋಸ್ಬಿಟ್ಟು ಕೊಡ್ತಾ ಇದ್ದೀನಿ, ಕುಡಿಯೋದಕ್ಕೆ ಈಸಿ ಆಗಲಿ ಅಂತ. ಲಂಚ್ ಬ್ಯಾಗಲ್ಲಿ ಎಷ್ಟು ಇಡ್ಸುತ್ತೆ ಅಷ್ಟು ಡಬ್ಬಿಗಳನ್ನ ಹಾಕಿ ಮತ್ತೆ ಆ ಬ್ಯಾಗ್ನ ಇನ್ನೊಂದು ಲ್ಯಾಪ್ಟಾಪ್ ಬ್ಯಾಗ್ನಲ್ಲಿಟ್ಟು 1 ಬ್ಯಾಗ್ ಫುಲ್ಲು ಅವರಿಗೆ ಲಂಚ್ ಐಟಮ್ಸ್ನ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ನೋಡ್ಬೇಕೆಲ್ಲ ಎಷ್ಟು ಖಾಲಿ ಆಗಿರುತ್ತೆ ಅಂತ. ವಾರಕ್ಕೊಂದಿನ ಆಫೀಸ್ಗೆ ಹೋಗೋದಾದ್ರೂ ಅದು ಕೂಡ ಇವ್ರಿಗೆ ಇಷ್ಟ ಇಲ್ಲ. ವಾರ ಪೂರ್ತಿ ಮನೆಯಿಂದನೇ ವರ್ಕ್ ಮಾಡಿ ಅಂದ್ರು ಮಾಡೋದಕ್ಕೆ ರೆಡಿ ಅವರು. ಮಕ್ಳನ್ನ ಸ್ಕೂಲಿಗೆ ಕಳ್ಸೋ ಥರ ಇವ್ರನ್ನ ಆಫೀಸಿಗೆ ಕಳ್ಸೋದಕ್ಕೆ ನಾನು ಕೂಡ ಹೋಗಬೇಕು. ಕ್ಯಾಬ್ವರೆಗೂ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರ್ತೀನಿ ಅವ್ರ ಹಿಂದೆ. ಲಾಜಿಕ್ ಆಗಿ ಥಿಂಕ್ ಮಾಡಬೇಕು ಅಂದರೆ ಆಫೀಸ್ಗೆ ಹೋಗೋದಕ್ಕೆ 2 ಗಂಟೆ, ಬರೋದಕ್ಕೆ 2 ಗಂಟೆ, 4 hours ಟ್ರಾವೆಲಿಂಗಲ್ಲೇ ಕಳೆಯೋದಕ್ಕಿಂತ ಮನೆಯಿಂದನೇ ವರ್ಕ್ ಮಾಡ್ಬೋದಲ್ವಾ ಅಂತ ಇವ್ರ ಒಪಿನಿಯನ್ನು. ಫೈನಲಿ ಕ್ಯಾಬ್ ಬಂತು. ಇವ್ರಿಗೆ ಟಾಟಾ ಬೈ ಬೈ ಹೇಳಿ ನಮ್ಮ ಮುಂದಿನ ಕೆಲಸ ಮಾಡ್ಕೊಬೇಕೀಗ. ಎಲ್ಲ ಪ್ಯಾಕ್ ಮಾಡಿ ಕಳ್ಸೋದ್ರೊಳಗೆ ಅಡುಗೆ ಮನೆ ಅಂತೂ ನೋಡೋ ಹಾಗಿರೋದಿಲ್ಲ, ಹಾಗಾಗಿರುತ್ತೆ. ಈಗ ನನಗೆ ಹೋಗಿ ಅಡುಗೆ ಮನೆ ಕ್ಲೀನ್ ಮಾಡೋ ಕೆಲಸ.